ಇಡ್ಲಿ ಮಾಡ್ಯಾವಳಿ ಅಕ್ಕಿ ಇನ್ನೊಂದೆರಡು ತಿಂಬ್ಳ್ಯಾಳ. ಹಾಂ, ನಮ್ಮ ಪಾಪಗೆ ನಮ್ಮ ಕಿಟ್ಟಿಗೆ ಇಡ್ಲಿ ಅಂದರೆ ಬೋಲ್ ಇಷ್ಟ. ಅದಕ್ಕೆ ಮನೆಯಿಂದ ಕರೆಸಿ ಒಂದು ನಾಲ್ಕು ಹಾಕ್ಕೊಡ್ತೀನಿ, ತಿಂದು ಹೋಗಪ್ಪ ಅಂತ ಹೇಳಿ ಹೇಳ್ತೀನಿ. ಪಾಪ, ಹೇಯ್ ಕಿಟು, ಕಿಟು ಬಾರ ಇಲ್ಲಿ. ಇಲ್ಲಿ ಅವಳು ಒಳಗೆ ಇಡ್ಲಿ ಮಾಡ್ತಾ ಇದ್ದಾಳೆ, ನೋಡಲ್ಲ. ಒಳಗೆ ಇಡ್ಲಿ ಮಾಡ್ತಿರ್ಬೇಕು ಸುಮ್ಮನೆ. ಇನ್ನು ನಮ್ಮ ಹುಡುಗಿಗೆ ಇಲ್ಲಿಗೆ ತಗೊಂಬಂದು ಮನೆಯಿಂದ ತಗೊಂಬಂದು ಒಂದಿಟ್ಟು ಇಕ್ಕಿ ರೆಡಿ ಅಂತೀನಿ. ನನಗೆ ನಮ್ಮ ಹುಡುಗನ ಬಿಟ್ಟು ತಿನ್ಬೇಕಂದ್ರೆ ಆಗಲ್ಲ. ಅವನಿಗೆ ಚೆಂದಾಗಿ ತಿಂತಾ ಇಂಥವು ಇಷ್ಟವಾದವಾದರೆ ಚೆನ್ನಾಗಿ ತಿಂತಾನೆ. ಅತ್ತೆ ಸುಮ್ಮನೆ ಹಾಕ್ಯಂಬಂದೆ, ಅವಳೇ ನೋಡಲಿಲ್ಲ ಏನಿಲ್ಲ, ಸುಮ್ಮನೆ ಹಾಕ್ಯಂಬಂದಿದ್ದೀನಿ ತಿನ್ಲವಳು. ಪಾಪ ಏನು ಮಸ್ತಾಗೈತಿ, ಇವ್ರೇನು ಗಂಡ ಹೆಂಡತಿ ಮಸ್ತಾಗಿ ಉಳ್ತಾರೆ. ಇವನೇ ನಮ್ಮ ಪಾಪ ನಮ್ಮ ಕಿಟ್ಟು. ಇವನು ಸೇನಕ್ಕಿರ್ಬೇಕು, ಅವನೇ ನಮ್ಮ ಬಿಟ್ಟೋಗೇನು ಏನು ಬಂದಿಲ್ಲ. ಮಸ್ತಾಗಿ ದುಡ್ಡು ಮಾಡ್ಕೊಂಡವನೇ, ಕೆಲ್ಸಕ್ಕೆ ಹೋಗ್ತಾನೆ. ಅದಕ್ಕೇನೆ ಇವನೇ ಪಾಪ ಏನು ಇವ್ರ ತಗೇನು ಮಸ್ತಾಗೈತೆ, ಹೋದ್ರು ಹೋಗ್ಲೇ. ಏನಮ್ಮ ಯಾಕೆ ಇತ್ಲೆ ಬಾ ಮನೆಯಿಂದ ಕೆಂತ ಕರ್ದೆ? ಇಡ್ಲಿ ಮಾಡ್ಯವಳಿ ತಿನ್ನು, ನಾನು ಹಾಕ್ಯಂಬಂದು. ಅವಳು ಒಳಗೆ ಅಡುಗೆ ಮನೆಯಾಗಿದ್ದು ಅವಳಿಗೇನು ಕಾಣಿಸಲ್ಲ ಅಂತೇಳಿ ಹಾಕ್ಯಂಬಂದೆ. ಅವಳು ಹತ್ಲಾಗ ಇದ್ದಾಳೆ, ಇತ್ಲಾಗೆ ಬರೋಲ್ಲ ಮನೆ ಹಿಂದಕ್ಕೆ. ಅದಕ್ಕೇನೆ ತಿನ್ನಪ್ಪ, ತಿನ್ನಿ ಕುತ್ಕೊಂಡು ತಿಂದು ಕೈ ತಗೊಂಡು ಹೋಗು ಕುಕ್ಕ. ಇಡ್ಲಿ ಮಾಡಿದ್ರೆ ಏನು? ಯಾರು ನೀನು ಮಾಡ್ದ ಅವಳು ಮಾಡಿದ್ಲ? ಅವಳೇ ಮಾಡಿದ್ದು. ನಾನೇನೆ ಹತ್ತು ಮಾಡೋಕ್ಕಲ್ಲ ಪಾಪ, ಹೊಸ್ತಾಗಿ ಅಡುಗೆ ಮಾಡಿದೆ ಬಂದಾಗ. ಹೀಗಾನೇ ನಾನೇನೆ ಹತ್ತು ಮಾಡೋಕ್ಕೆ ಹೋಗಲ್ಲ. ಅದನ್ನು ಕಸ ಪಸ ಮಾಡ್ಕೊಡ್ತೀನಿ ಅಷ್ಟೇ. ಅವಳೇ ಮಾಡ್ತಾಳೆ ತಿಂಡಿ ಪಂಡಿ ಎಲ್ಲ. ಮತ್ತೆ ಆತ ಮಾಡ್ಬೇಡ, ನೀನು ಸುಮ್ಮನೆ ಕುಕ್ಕ ಹೇಳ್ತೀನಿ. ನೀನು ಯಾವ್ದು ತಲೆ ಕೆಡಿಸ್ಯಾಬೇಡ ಸುಮ್ಮನೆ. ನಮ್ಮ ಅಪ್ಪ ಸೌದೆ ಅದು ತೋರುತ್ತೆ, ನಮ್ಮ ಅಪ್ಪ ತರಬೇಡ ಸೌದೆನೂ ಯಾತು ಮಾಡಬೇಡ, ಸುಮ್ಮನೆ ಕುಕ್ಕ ಅನ್ನು. ಯಾತು ಮಾಡಬೇಡ ನಮ್ಮ ಅಪ್ಪನ. ಇಲ್ಲಪ್ಪ ಯಾತು ಮಾಡಲ್ಲ, ನಿಮ್ಮ ಅಪ್ಪ ಹಿಂಗೆ ಯಾಕೆ ಮಾಡುತ್ತೆ. ಒಂದೆರಡು ಸೌದೆ ತೋರುತ್ತೆ, ಸೌದೆ ನೀರು ಕಸಕ್ಕೆ ಬೇಕು ಅಂತ ತೋರಿಸ್ತಾಳ ಅವಳು. ನಿಮ್ಮ ಅಪ್ಪಯ್ಯ ಇವಾಗ ಸೆನಕ್ಕೆ ಮಾತಾಡ್ಸ್ಕೊಂಡು ಸೆನಕ್ಕೆ ಇದ್ದಾನೆ ಅವಳ ತಾಗಿ. ಅವಳು ನನಗೇನೇಂದ್ರೆ ಅವಳು ನೋಡಿ ಸರ್ ಬರೋಲ್ಲ ಪಾಪ, ಸುಮ್ಮನೆ ಏನೋ ಇರಬೇಕು ಅಂತ ಇರೋದು ಅಷ್ಟೇನೆ. ಏನು ಮಾಡೋದು ಅಂತ ಇರೋದು ಅಷ್ಟೇನೆ. ಇಲ್ಲಿ ಎಂಬ ಕಿಕ್ತಾ ಇದೆಯಾ ಕೆಟ್ಟೋಗಿ? ಇಕ್ತಾ ಇದ್ದೀನಿ ಕಂಡ್ರಂಗಮ್ಮ. ಅವಳಲ್ಲಿ ಇದ್ಲು ಅಡುಗೆ ಮನೆಯಾಗ, ಅವಳೇನು ಇಟ್ಟು ಬರೋಲ್ಲ. ಅಕ್ಕಿ ಇಡ್ಲಿ ಮಾಡಿದ್ಲಲ್ಲ, ಇವ್ರಿಗೂ ಒಂದು ದಿವಸ ಹಾಕ್ಯಂಬರೋಣ ಅಂತೇಳಿ ಅಕ್ಕಿ ಹಾಕ್ಯಂಬಂದು ಕೊಡ್ತಾ ಇದ್ದೀನಿ. ಪಾಪ ಬಿಡು, ಇವನು ತಿಂಡಿ, ಇವನಿಗೆ ಇಡ್ಲಿ ಅಂದರೆ ಇಷ್ಟ. ಅದಕ್ಕೇನೆ ಹಾಕ್ಯಂಬಂದು ತಿಂತಾನೆ ಅಂತ ಹೇಳಿ. ಮತ್ತು ಹಿಂಗೆ ಸುಮ್ಮನೆ ತಂದು ಇಕ್ಕಬೇಕು. ನೀನು ತಲೆ ಕೆಡಿಸಬಾರ್ದು. ಇವನು ಪಾಪ ಅಲ್ಲೂ ಇಲ್ಲೂ ಉಂಡ್ಕೊಂಡು ಯೋಚನೆ ಸಂತ ಹಿಂಗೆ ಓಡಾಡ್ತಾನೆ. ಇವಾಗ ಎಲ್ಲ ಇದ್ದಾನೆ, ಸೌಕತ್ಯ ಅಮ್ಮರ ಮನೆಯಾಗ ಇದ್ದಾನೆ. ಅವ್ರ ಮನೆಯಾಗೆ ಅದಕ್ಕೆ ನೀನು ಇಕ್ಕಳಮ್ಮ, ನೀನೇ ಬದುಕು ಮಾಡಿಸ್ಕೆ ಅಂತ ಹೇಳಿ ಹೇಳಿದ್ದೀನಿ. ಅದಕ್ಕೆ ಅವರೇ ಇಕ್ಕೆಂಬ್ತಾರೆ. ಹೊಲ್ದಾಗ ಎಲ್ಲನ ಯಾಕೆ ಅವರು ಇಪ್ಪಟ್ಟಿಂದ ಎಲ್ಲ ತರಕಾರಿ ಎಲ್ಲನ ಸೊಪ್ಪು ಎಲ್ಲ ಬೆಳಿತಾರಂತೆ. ಅದಕ್ಕೆ ಅವರೇ ಎಲ್ಲ ಬಿಡಿಸ್ಕೊಂಬಂದು ನಮ್ಮ ಹುಡುಗನ ಅವರೇ ಕೆಲಸಕ್ಕೆ ಇಕ್ಕೆಂಬ್ತಾರೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ನಲ್ಲ, ಅದಕ್ಕೆ ತಿಂದೋಗಪ್ಪ ಅಂತ ಹೇಳಿದೆ. ಉಂಡೋಗಂಗ ಪಾಪ, ನಾನು ಅಲ್ಲಿ ಇರ್ತೀನಿ. ಇದ್ರಿಗೆ ಇಲ್ಲಿ ಮನೆಯಿಂದಕ್ಕೆ ಬಾ ತಂದಿಕ್ತೀನಿ, ಉಂಡೋಗ್ಬಿಡು, ನೀನೇನು ತಲೆ ಕೆಡಿಸಬೇಡ. ಇವ್ರಿಗೇನೇನು ಮಸ್ತ್ ಆಗೈತೆ ಪಾಪ, ನೀನೇನು ಉಣ್ಬೇಕು ತಿನ್ಬೇಕು ಏನು ತಲೆ ಕೆಡಿಸಬೇಡ, ಉಂಡ್ಬಿಡು ಹೊಟ್ಟೆ ತುಂಬ. 500 ರೂಪಾಯಿ ದುಡ್ಡು ಬೇಕಾಯ್ತು ಕಣಮ್ಮ, 500 ರೂಪಾಯಿ ದುಡ್ಡು ಇದ್ರೆ ಕೊಡ್ತೀವಿ. ಇಲ್ಲಿ ಏನೋ ಮಾಡ್ತಾ ಇದ್ದೀರಾ? ಇಡ್ಲಿ ಮಾಡಿದ್ವಲ್ಲ ಅಂತ ಮ್ಯಾಮ್, ಅಟ್ಟು 4 ಹಾಕ್ಕೊಟ್ಟೆ. ಆಮೇಲೆ ಪುಸ್ಕೊಂಡು ಹೊಳ್ತದಂಗೆ ಗದ್ಗಿಂದೀಯ. ನಿಮ್ಮ ಅತ್ತೆ ಅವನಿಗೆ ಇಡ್ಲಿ ಹಾಕ್ಕೊಟ್ಟಿತ್ತು, ಇಡ್ಲಿ ತಿಂತಿದ್ದ ಉಂಬಕ್ಕಿತ್ತು ಅಂತ. ನಮ್ಮ ಆಯ್ತು ನಂಗೆ ಹಂಗೆ ಆಡ್ತಾನೆ ಒಳ್ಳೆನಲ್ಲ. ಅದಕ್ಕೆ ಯಾರು ತಗೊಂಡು ಗಂದ್ಬೇಡ, ನಮ್ಮ ತಿಮ್ಮಜ್ಞು ಹಂಗೆ ಆಡ್ತಾಳೆ. ಯಾರು ತಗೊಂಡು ಗಂದ್ಬೇಡ. ಇಕ್ಕು ಇನ್ನು ತಂದು ಇಕ್ಕು. ಏನು ಗಂಡ ಹೆಂಡತಿ ಮಸ್ತ್ ದುಡ್ಡು ಮಾಡ್ಕೊಂಡವ್ರಿ, ಅವನು ಮಸ್ತ್ ದುಡ್ಡು ಮಾಡ್ಕೊಂಡವನಂತೆ. ನೀನೇನೇನು ತಲೆ ಕೆಡಿಸ್ಬೇಡ, ಸುಮ್ಮನೆ ತಂದು ಇಕ್ಕು ಹೇಳ್ತೀನಿ. ದುಡ್ಡು ಐತೇನು ಒಂದು 500,000 ಕೊಡು ಅವನಿಗೂ. ಇಕ್ಕೆಂತಾನೆ ಏನು ಮಸ್ತಾಗಿ ದುಡಿತಾನೆ ಅವನೇನು. ಅವನಿಗೇನೇನು ದುಡ್ಡಿಂದೇನು ಬರಿಲ್ಲ, ಯಾವುದ್ರಾಗಗಳು ಅವನಿಗೇನೇನು ಬರಲಿಲ್ಲ. ಅದಕ್ಕೆ ದಿನ ಪಾಪ ಉಂಡೋಗು ಅಂತ ಹೇಳಿದ್ದೀನಿ. ಇಡ್ಲಿ ಪಡ್ಲಿ ಇಂಥವೆಲ್ಲ ಮಾಡಿದಾಗ ಆತನ ತಿಂದೋಗು, ನೀನೇನು ತಲೆ ಕೆಡಿಸಬೇಡ, ಯಾಕೆ ಬೇಕಾದ್ರೆ ನೀನು ತಿನ್ನು ಅಂತ ಹೇಳಿ ಅದನ್ನೇ ಹೇಳಿರೋದು ನಾನು ಇವನಿಗೆ. ಯಾಕಂದ್ರೆ ಅದನ್ನ ತಿನ್ನಪ್ಪ, ನೀನೇನು ತಲೆನೇ ಕೆಡಿಸಬೇಡ, ಕೊಡ್ತೀನಿ 500 ರೂಪಾಯಿ ಐತಲ್ಲಿ. ಅವಳು ಅಲ್ಲಿ ಡೊಂಡ ಕಿಚ್ಚೋಳ 500 ರೂಪಾಯಿ ದೊಡ್ಡ ತಾಂಬತ್ನಿ ಕೊಡ್ತೀನಿ. ಇಟ್ಕೊಂಡು ಬುದ್ಧಿವಂತಾಗತ್ತೆ ಕಲಿ ಅಷ್ಟೇನೆ. ಸೆನಕ್ಕಾಗತ್ತೆ ಕಲಿ, ಸೆನಕ್ಕಾದ್ರೆ ಆಮೇಲೆ ನಾವೇ ಬತ್ತೀವಿ ನಿಮ್ಮ ತಕಲ್ಲಿ. ಮತ್ತು ಸುಮ್ಮನೆ ಸದ್ಯಕ್ಕೆ ಅಲ್ಲೇ ಇರಿ, ಯಾಕೆ ಆ ಮನೆಯಾಗೇನೆ ಇರೋದು ಕಲ್ಕಳ್ರಿ. ಸುಮ್ಮನೆ ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹಿಂಗೆ ಆತನ ಹಿಂಗೆ ತಂದು ಸೊಪ್ಲಿಲ್ದಂಗೆ ಒಂದಿಟ್ಟು ಇಕ್ಕಿ ಸುಮ್ಮನಾಗ ಅಷ್ಟೇನೆ. ಮತ್ತು ಎಲ್ಲಿಗೆ ಹೋಗ್ತಾನೆ ಇವನು ಪಾಪ. ಈಗ ನೀವು ತಂದೆ ತಾಯಿನೇ ಹಿಂಗೆ ಮಾಡಿರಿ, ಇಲ್ಲ ಅವಳಂತೂ ಬಿಡುಗೆ ಬಂದಿರಾಳು. ಅವಳಿಗೆ ಏನೋ ಅನ್ಸಲ್ಲ. ನಿಮಗೆ ಅಲ್ಲೇನೆ ಸುಮ್ಮನೆ ಇರೋಕ್ಕಾಗಲ್ಲ ನಿನಗೆ. ನನ್ನ ಮಗ ಕೊಯ್ಕಬೇಕು ಕೊಡಬೇಕು ಅಂಬೋದು ನಿನಗೆ ಇರುತ್ತೆ. ನನಗೆ ಮನಸ್ಸು ತಡೆಯಲ್ಲ ನಮ್ಮ ತಾಯಿ. ಇವಾಗ ನೋಡು, ಇಡ್ಲಿ ಮಾಡಿದ್ಲ, 2 ತಿಂಗ್ ನನ್ನ ಮಗುಗೆ ಕರ್ದಿಕ್ಕೇನು, ಯಾಡತ್ತಿ ಕರ್ದೇನಿತ್ಲ, ಬರಲಿಲ್ವಲ್ಲ ನಮ್ಮ ಕೆಟ್ಟು ಅಂತ ನೋಡ್ತಿದ್ದೆ. ಬಂದ ಅಲ್ಲಾಸೆ ನಿಂಗೆ ಬಾ ಮನೆಯಿಂದ ಕೆಂತ ಕೈಸನ್ ಮಾಡಿದೆ ಬಂದ, ಅದಕ್ಕೆ ಹಾಕ್ಕೊಟ್ಟು. ತಿಂತೀನಿ ರಂಗಿ, ನಿನ್ನ ಒಂದು ಹಾಕ್ಕೊಡೋಣ. ಈಗ ನನಗೆ ಕಟ್ಕೆಂಗೆ ಕೊಡು ಕವರ್ನಕ್ಕಿ. ತಗೊಂಡೋಗ್ತೀನಿ, ಇಲ್ಲಾಂದ್ರೆ ಅದನ್ನು ಬಾಕ್ಸ್ನಕ್ಕಿದ್ರೆ ಹಾಕ್ಕೊಡು, ಅಲ್ಲಿ ಕಿಟಕಿಯಾಗ ಸಿಕ್ಕೊಡು, ಇಸ್ಕೊಂಡು ಹೋಗ್ತೀನಿ. ಸುಮ್ಮನೆ ಕೊಡು, ನಾನೆಲ್ಲ ತಗೊಂಡೋಗ್ತೀನಿ. ಬತ್ತೀನಿ ಅವಳು ಮಂತಕ್ಕೆ, ನಾನು ಬಂದಿಲ್ಲ ನಡುವೆಲ್ಲನ ಬತ್ತೀನಿ. ಬಂದು ಅವಳ ತಗ ನಾನು ಮಾತಾಡ್ಸ್ಕೊಂಡು ಸೆನಕ್ಕಿರ್ತೀನಿ.
ಮಾತಾಡಿಸಿ ಸೆನಕ್ಕಿರ್ರಿ ಸೆನಕ್ ಇತ್ಕೊಂಡು ಸೆನಕ್ ಮಾಡ್ತಾಳೆ ತಿಂಡಿ ಅಡುಗೆ ಎಲ್ಲನ ತಿನ್ಕೊಂಡು ಸೆನಕ್ಕೆ ಇರೋದು ಕಲ್ಕೊಳ್ರಿ ಹೋಗು ನೀನು ರಂಗಮ್ಮ ಸರ್ ಹೋದ್ರೆ ತಿಂಡಿ ಪಂಡಿ ಅದು ಮಾಡ್ತಾಳೆ ತಿಂದ್ರಿ ತಿನ್ಕೊಂಡು ಉಣ್ಕೊಂಡು ಸೆನಕ್ಕಿರ್ರಿ ಸುಮ್ಮನೆ ನಾನು ಅದೇ ಹೇಳ್ದೆ ಅವಳಿಗೆ ಇರೋಳೊಬ್ಳು ಬಾ ಅಲ್ಲಿರ್ಮಂತೆ ಅಂತ ಹೇಳಿದ್ದೀನಿ ಸುಮ್ಮನೆ ಬಾರಮ್ಮ ಅಲ್ಲಿರ್ಮಂತೆ ಅಲ್ಲಿದ್ದು ಅಂತ ಹೇಳಿ ನಾನು ಅದನ್ನೇ ಅವಳಿಗೆ ಹೇಳೋದು ಅದನ್ನೇ ನಾನು ಹೇಳಿದ್ದನು ಇವಾಗ ಸುಮ್ಮನೆ ಇನ್ನೇನು ತಲೆ ಕೆಡಿಸಿ ಬರ್ಕಣಮ್ಮ ಸುಮ್ಮ ಬಂದಲ್ಲಿ ತಿಂಡಿ ಅಡುಗೆ ಮಸ್ತ್ ಮಾಡ್ತಾಳೆ ಎಷ್ಟಾಗಂಗೆ ಮಾಡ್ತಾಳೆ ನೀಟ ಊಟ ಮಾಡಲ್ಲ ಅದಕ್ಕೆ ಉಣ್ಕೊಂಡು ತಿನ್ಕೊಂಡು ಅಲ್ಲಿ ಇರ್ಮೈತ್ ಬಾ ಅದಕ್ಕೆ ನಮ್ಮ ಇಟ್ಟು ಹಾಕ್ಕೊಡ್ತಾಯಿದ್ದೀನಿ ನಮ್ಮ ಕಿಟ್ಟೋಗಿ ತಿನ್ನಪ್ಪ ಕಿಟ್ಟು ತಿನ್ನು ಇಟ್ಟು ಅಂಬದು ಬರುತ್ತೆ ನನಗೆ ಕಿಟ್ಟು ಅಂಬದು ಬರುತ್ತೋಗತ್ತೆ ಇಬ್ಬರದು ಒಂದೇ ಥರ ಹೆಸರಲ್ಲ ಆಗಲ್ಲ ಅವನು ಇವನು ನಮಗಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಕಿಟ್ಟು ಬಿಟ್ಟು ಅಂಬದು ಕನ್ಫ್ಯೂಸ್ ಆಗುತ್ತೆ ಅವನು ಮಸ್ತ್ ದೊಡ್ಡ ಮಳೆ ನಮ್ಮ ಮಸ್ತ್ ದುಡಿತಾನೆ ದುಡ್ಡೇನು ಮಸ್ತ್ ಇಕ್ಕಿಣನೇ ನಮ್ಮ ಏನು ಮಸ್ತ್ ದುಡ್ಡು ಇಕ್ಕಿಣವನೆ ಏನೇನು ಅವ್ನಿಗೇನೇನು ಯಾತ್ರೆಗಿಂತ ಕಮ್ಮಿ ಆಗಿಲ್ಲ ನೋಡ್ಕೊಂಡ್ರೆ ಅದೇನಾರು ಅಣ್ಣ ಇನ್ನು ಏನು ನೋಡ್ಕೊಬೇಕಾಗಲ್ವಿ ಏನಾಗೆ ನಾನೇ ದೊಡ್ಡಿದು ಅಂತಾನೆ ನೋಡ್ಕೋಬೇಕಮ್ಮ ಏನು ಮಸ್ತ್ ದುಡ್ಡು ಮಾಡ್ಕೊಳವ್ ಮತ್ತು ನಾನು ಅದಕ್ಕೆ ಮತ್ತೆ ಏನು ಹೋದ್ರು ಹೋಗ್ಲಾಳ ಅಂತ ಯಾತನ ಆಗ್ಲಾಳ ಇದು ಮಾಡ್ತೀನಿ ಏನಿಲ್ಲ ನಾನು ಯಾತನ ಆಗ್ಲಾಳ ಮಾಡೋದ್ರಾಗಲಿ ಈಗ ಬಟ್ಟೆ ಬಗ್ಗೆ ಕೇಳ್ತಾಳೆ ಯಾವನ ಬಟ್ಟೆ ಇದ್ದವ ನಾನು ಏನಿಲ್ಲ ಏನು ಸೋಪಿನ ಪುಡಿ ಸೋಪು ಏನು ಐತೆ ಬಿಡು ಹೋದ್ರು ಹೋಗ್ಲಿ ಅಂತೇಳಿ ಒಟ್ಟು ಸೋಪಿನ ಪುಡಿ ಸೋಪ್ ಹಾಕಿ ಆಗದೆ ಬಿಡ್ತೀನಿ ಏನು ದುಡ್ಡು ಐತೆ ಬಿಡು ಹೋದ್ರು ಹೋಗ್ಲಿ ಅಂತೀನಿ ಮಸ್ತ ದುಡ್ಡು ಮಾಡ್ಕೊಳವ್ನಿ ಅವ್ನು ಬಿಡು ಹೋದ್ರು ಹೋಗ್ಲಿ ಅಂತ ಇದು ಮಾಡಲ್ಲ ನಮ್ಮಪ್ಪ ನಮ್ಮಮ್ಮಯ್ಯ ಯಾತನ ನನ್ನ ದುಡ್ಡು ಕಾಸಿನ ವಿಚಾರ ಯಾವತ್ತೂ ಹೇಳಲ್ಲ ಎಲ್ಲ ಹೇಳ್ತಿತ್ತಾಗ ಹೇಳ್ತಾನೆ ನನಗೆ ಹಂಗೆ ಸಿಟ್ಟು ಬರುತ್ತೆ ಏನು ಯಾವಾಗಲೂ ತಡ ಇಲ್ಲ ಇವಳೇ ಇದ್ಲು ನೋಡಿ ನೆನ್ನೆ ಮನೆ ಬಂದಾಳಿಗೆ ದುಡ್ಡಿನ ವಿಚಾರ ಎಲ್ಲನ ಅವಳಿಗೆ ಹೇಳ್ತಾನೆ ಅಂತೇಳಿ ನನಗೆ ಹಂಗೆ ನೀವು ಬೋಲ್ ಸಿಟ್ಟು ಬರುತ್ತೆ ಏನು ಮಾಡೋಣ ಅಂಬಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಅಂತ ಸುಮ್ಮನೆ ಇದೀನಿ ಕಣೆ ನೋಡೋಣ ಅದೇನೋ ಗೊತ್ತಾಗಲಿ ಅಂತ ಒಂದೆರಡು ದಿನ ಸುಮ್ಮನೆ ಇದ್ಬಿಡು ಯಾತು ಮಾತಾಡಕ್ಕೆ ಹೋಗ್ಬೇಡ ಅವ ಏನಾನ ಮಾತಾಡ್ಕೊಂಬ್ಲೇಳು ಏನಾನ ಇದು ಮಾಡ್ಲೇಳು ನಿನ್ನ ತಲೆ ಕೆಡಿಸ್ಬೇಡ ನಾನು ಒಂದೆರಡು ದಿನ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಾನೆಲ್ಲ ಒಂದಿಟ್ಟು ಮನೆ ಕಟ್ತೀನಿ ಸಾಕತ್ತೆ ಅಮ್ಮನ ತೆಗಿದ್ರೆ ಒಂದಿಟ್ಟು ಹಂಗೆ ದುಡ್ಡು ಚೆನ್ನಾಗಿ ದುಡ್ಕೊಂಡು ನಾನೆಲ್ಲ ಆಮೇಲೆ ಮನೆ ಕಟ್ಟಿಕ್ತೀನಿ ಆಮೇಲೆ ತೀರ ನನ್ನ ತಕ್ಕ ಬಂದು ಇರೀರಿ ಅಂತ ನೀವು ಸದ್ಯಕ್ಕೆ ಸುಮ್ಮನೆ ಅಲ್ಲ ಇದ್ದೀರಾ ಅಲ್ಲಿರೋದು ಕಲ್ಕೊಂಡು ಅದಕ್ಕೆ ಪಾಪ ಯಾತು ಮಾತಾಡೋಕೆ ಹೋಗಲ್ಲ ಸುಮ್ಮನೆ ಈಗ ನನಗೇನು ಅವಳನ್ನ ಕಂಡ್ರೆ ನನ್ನ ಮನಸ್ಸಿನಾಗೇನು ಸಸಿ ಎಂಬುದು ಒಂದು ಇಟ್ಟು ಇಲ್ಲ ಯಾರ ಮೇಲೆ ಹಂಗೆ ಮಾತಾಡಿಸ್ತೀನಿ ಅವಳೆ ಹಂಗೆ ನನ್ನ ಮೇಲೆ ಹಂಗೆ ಮಾತಾಡಿಸ್ತಾಳ ನಾನು ಹಂಗೆ ಮಾತಾಡಿಸ್ತೀನಿ ನನಗೆ ಅವ್ರ ಮೇಲೆ ಆಸೆ ಇಲ್ಲ ಕಣಪ್ಪ ನೋಡು ಅಮ್ಮಗೆ ಒಟ್ಟು ಆಸೆ ಅವ್ರ ಮೇಲೆ ಅಂತ ನೀನು ಅನ್ಕೋಬೋದು ಅದು ನಿನ್ನ ಮೇಲೆ ಇರೋ ಆಸೆ ನನಗೆ ಅವರಿಬ್ಬರ ಮೇಲೆ ಇಲ್ಲ ತಿನ್ನಪ್ಪ ಒಟ್ಟು ತುಂಬ ತಿನ್ನು ನೋಡು ಬೊತ್ತಾರೆ ಏನೋ ಮಂಗಾಗುತ್ತೆ ಬಂದರೆ ಎಲ್ಲ ತಂದು ಕೊಟ್ಟಿತ್ತು ಅಂದು ನನ್ನ ಮೇಲೆ ಹೇಳು ನಾನು ಇಡ್ಲಿ ಮಾಡಿದ್ದೆ ಅಂತ ನಾನು ಹೇಳ್ತೀನಿ ತಮ್ಮ ತಾಮನ್ ಕೊಟ್ಟಿತ್ತು ಅಂತ ಹೇಳಿ ಹೇಳು ಹಂಗೆ ಅಲೆ ಮನಸ್ಸು ತಡೆಯಲ್ಲ ಅದಕ್ಕೆ ನಮ್ಮ ಹುಡುಗಿಗೆ ಹಿಂಗೆ ಅವಳಿಗೆ ಕಾಣ್ದಂಗೆ ಒಂಬಕ್ಕೆ ಇಕ್ತಾಯಿದ್ದೀನಿ ಇಡ್ಲಿ ಮಾಡಿದ್ಲಾ ಅದಕ್ಕೆ ತಂದು ಇಕ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾನೆ ಇರೋನಬ್ಬ ನಾವೇ ಬೇಡ ಅಂತಂದರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತೇಳಿ ಸುಮ್ಮನೆ ಅವಳ ಹತ್ರ ಚೆನ್ನಾಗಿರೋ ಥರ ಇಟ್ಕೊಂಡು ತಂದು ಇಕ್ತಾಯಿದ್ದೀನಿ ನಮ್ಮ ಕಿಟ್ಟಿಗೆ ನೋಡ್ತಾ ಇರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.